ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಏಡ್ಸ್ ರೋಗದ ಲಕ್ಷಣಗಳ ಬಗ್ಗೆ ಈ ವಿಡಿಯೋ ನೋಡೋಣ ಬನ್ನಿ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಏಡ್ಸ್ ರೋಗದ ಲಕ್ಷಣಗಳು. ಏಡ್ಸ್ ರೋಗದ ಮೊದಲ ಏನು ತಲೆನೋವು ಕಾಣಿಸ್ಕೊತದ ಅಂತ ಹೇಳಾಗ್ತದೆ. ಏಡ್ಸ್ ರೋಗದ ಲಕ್ಷಣ ಒಳಗೆ ಮೊದಲನೇದಾಗಿ ತಲೆನೋವು. ಮನುಷ್ಯ ಏಡ್ಸ್ ಹೊಂದಿರುವಂಥ ವ್ಯಕ್ತಿಗೆ ಇನ್ನೂ ಅವನಿಗೆ ಏಡ್ಸ್ ಇದೆಯೋ ಇಲ್ಲೋ ಅಂತ ಗೊತ್ತಾಗೋಕ್ಕಿಂತ ಮೊದಲು ಅವನಿಗೆ ಶುರುವಾಗುವಂಥ ಅವನಲ್ಲಿರುವಂಥ ಲಕ್ಷಣಗಳನ್ನು ಅಥವಾ ಯಾರಿಗೆ ಬಂದಿರುತ್ತಲ್ಲ ಅವ್ರ ಬಗ್ಗೆ ಮಾತ್ರ ಮಾತಾಡ್ತಿದೆ ಇಲ್ಲಿ. ಅಂಥವ್ರಿಗೆ ಬಂದಂಥ ಸಿಂಪ್ಟಮ್ಸ್ ಏನು ಅಂದರೆ, ಲಕ್ಷಣಗಳು ಅಂದರೆ, ಮೊದಲನೇದಾಗಿ ತಲೆನೋವು. ಆಮೇಲೆ ಸ್ವಲ್ಪ ಜ್ವರ ಕಾಣಿಸುತ್ತೆ. ಪ್ರತಿನಿತ್ಯನೂ ಇರುತ್ತಂತೆ, ಪ್ರತಿನಿತ್ಯನೂ ತಲೆನೋವು ಇರುತ್ತಂತೆ. ತಲೆನೋವು ಹಾಗೆ ಜ್ವರ, ಬಾಯಿ ಮತ್ತು ಗಂಟಲಿನಲ್ಲಿ ಹುಣ್ಣುಗಳು, ಹಾಗೆ ಕೀಲು ನೋವು ಅಂದರೆ ಮೊಣಕಾಲಲ್ಲಿ ಕೀಲು ನೋವು ಶುರುವಾಗುತ್ತಂತೆ. ಇನ್ನು ಆಯಾಸ ಆಗೋದು, ಸುಸ್ತಾಗೋದು, ಹೀಗೆ ಮನುಷ್ಯನಲ್ಲಿ ಕಾಣಿಸ್ಕೊಳ್ಳುವಂಥ ಕೀಲು ನೋವು. ಆಮೇಲೆ ಆಯಾಸ, ಚರ್ಮದ ತುರಿಕೆ, ಸ್ವಲ್ಪ ಮೈಕೈಯಲ್ಲಿ ಚರ್ಮದ ತುರಿಕೆನ ಕಾಣಿಸ್ಕೊಳ್ತಂತೆ. ಇನ್ನು ಅತಿಸಾರ ಅಂದರೆ ನಿಮಗೂ ಕೂಡ ಗೊತ್ತಿರುತ್ತೆ. ಹಾಗೆ ಕೆಮ್ಮು ಮತ್ತು ಕಫ, ಮನುಷ್ಯನಲ್ಲಿ ಕೆಮ್ಮು ಜಾಸ್ತಿ ಹಾಗೂ ಕೆಮ್ಮಿನಿಂದ ಕಫ ಉಂಟಾಗುತ್ತದೆ ಅಂತೆ. ಕೆಮ್ಮು ಮತ್ತು ಕಫ. ಬಾಯಿಯಲ್ಲಿ ಬಿಳಿ ಮಚ್ಚೆಗಳು ಕಾಣಿಸ್ತಾ ತೊಡಗ್ತವಂತೆ. ಇನ್ನು ತಲೆನೋವು ಮತ್ತು ತಲೆಸುತ್ತು, ಹೀಗೆ ನಿರಂತರವಾಗಿ ತೀವ್ರ ದಣಿವಾಗುವುದು, ನಿರಂತರವಾಗಿ ಮನುಷ್ಯನಲ್ಲಿ ಸುಸ್ತು ಹಾಗೂ ದಣಿವಾಗುವುದು ಶುರುವಾಗುತ್ತಂತೆ. ಮತ್ತೆ ಮರುಕಳಿಸುವ ಜ್ವರ ಒಂದು ವಾರ ಬಂದು ಹೋಗ್ತಾವಂದ್ರೆ ಮತ್ತೊಂದು ವಾರದಲ್ಲಿ ಮತ್ತೆ ಜ್ವರ ಕಾಣಿಸ್ಕೊತದಂತ. ಮತ್ತೆ ಮರುಕಳಿಸುವ ಜ್ವರ. ಇನ್ನು ದೇಹದ ತೂಕದಲ್ಲಿ ಭಾರಿ ಇಳಿಕೆ. ಮನುಷ್ಯನ ದೇಹ ದಪ್ಪ ಇರ್ತಾನೆ ಮನುಷ್ಯ, ಯಾವಾಗಲೂ ಅವನು ಸಣ್ಣ ಆಗಿರೋಲ್ಲ. ಒಮ್ಮೆ ಭಾರಿ ಇಳಿಕೆ ಆಗುತ್ತಂತ, ದೇಹದ ತೂಕದಲ್ಲಿ ಭಾರಿ ಇಳಿಕೆ. ನೆನಪಿನ ಶಕ್ತಿ ಕುಂದುವುದು. ಉಗುರಿನ ಬಣ್ಣ ಕಪ್ಪಾಗುತ್ತದೆ. ನೆನಪಿನ ಶಕ್ತಿ ಅಂದರೆ ನೆನಪಿಟ್ಕೊಂಡಿರುವಂಥ ಅಂಶಗಳೆಲ್ಲ ಮರ್ತು ಹೋಗ್ತಾವಂತ. ಆಮೇಲೆ ಉಗುರಿನ ಬಣ್ಣ ಏನಾಗತ್ತಂತ ಕಪ್ಪಾಗುತ್ತದೆ. ಆಮೇಲೆ ಮನುಷ್ಯನಲ್ಲಿ ವಾಂತಿ, ಏನು ತಿಂದರೂ ಜೀರ್ಣ ಆಗಲ್ಲ, ವಾಂತಿ ಸಿಂಪ್ಟಮ್ಸ್ ಕಾಣಿಸ್ತದಂತ. ಪದೇ ವಾಂತಿ ಆದಂಗೆ ಆಗತ್ತಂತ. ಅಂದರೆ ತುಂಬ ಟೆನ್ಷನಲ್ಲಿ ಇರುವುದು. ಮನುಷ್ಯ ಕೂಲಾಗಿ ಇರೋಕ್ಕೆ ಬಿಡಲ್ಲಂತಿದೆ ಏಡ್ಸ್ ರೋಗದ ಲಕ್ಷಣ. ಏಡ್ಸ್ ಬಂದವನಿಗೆ ತುಂಬ ಟೆನ್ಷನಲ್ಲಿ ಇರ್ತಾನಂತ ಮನುಷ್ಯ. ಹೀಗೆ ಇಷ್ಟೊಂದು ಏಡ್ಸ್ ರೋಗದ ಲಕ್ಷಣಗಳು ಒಳಗೊಂಡಿರುವಂಥ ಇದೊಂದು ಪುಟ್ಟ ವಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.